ಕಾವ್ಯ ಅವರು ಒಂದು ಮಾತು ಹೇಳ್ತಾರೆ, ಅವರೊಬ್ಬರಿಗೆ ಮಾತ್ರ ಮರ್ಯಾದೆ ಇರೋದು, ಅವರೊಬ್ಬರೇ ಮಾತ್ರ ಇಲ್ಲಿ ಮರ್ಯಾದಸ್ತ್ರ, ನಮ್ಗೆ ಯಾರಿಗೂ ಕೂಡ ಇಲ್ಲಿ ಮರ್ಯಾದೆ ಅನ್ನೋದು ಇಲ್ವಾ, ಆ ರೀತಿಯಾಗಿ ಇಲ್ಲಿ ಆಡ್ತಾರೆ ಅಂತ ಅಂದ್ಬಿಟ್ಟು. ಹೆಸರಿದೆ, ಹೆಸರನ್ನ ಕರೀತಾ ಇದ್ದಾರೆ. ಹೌದು, ಇಲ್ಲಿ ಹೋಗಲೇ ಬಾರೆಲೆ ಅಂತ ಅಂದ್ಬಿಟ್ಟು ಪ್ರತಿ ಸತಿ ಇಲ್ಲಿ ಯೂಸ್ ಮಾಡ್ತಾ ಇದಾರೆ. ಯಾರು ಕೂಡ ಮಾಡ್ತಾ ಇಲ್ಲ. ಇಲ್ಲಿ ಅಶ್ವಿನಿ ಗೌಡ ಅವರೇ ಬೇಕು ಬೇಕು ಅಂತ ಅಬ್ಸರ್ವ್ ಮಾಡಿರ್ತೀರ ಕೆಲವೊಬ್ರು, ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು. ಇಲ್ಲಿ ರಘು ಅವ್ರಿಗಿರ್ಬೋದು, ಮತ್ತೆ ಇಲ್ಲಿ ನೆನೆ ಗಿಲ್ಲಿ ನಟ ಅವ್ರಿಗೆ ಒಂದು ಗೇಮ್ ಕೊಟ್ಟಾಗೂ ಕೂಡ ಹೋಗಲ್ಲೇ ನಿನಗೆ ಇಷ್ಟು ಮರ್ಯಾದೆ ಕೊಡ್ತಿರೋದು ಜಾಸ್ತಿ ಅಂತ ಇಲ್ಲಿ ಹೇಳಿದ್ರು. ಇವ್ರು ಮಾತ್ರ ಏಕವಚನದಲ್ಲಿ ಮಾತಾಡೋದು, ಹೋಗೋ ಬಾರೋ ಯಾಕೋ ಏನೋ ಅಂತ ಕೈ ಸನ್ನೆನೂ ಮಾಡ್ಬೋದು, ಬಾಯಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬೋದು. ಆದ್ರೆ ಎದುರುಗಡೆ ಇರೋ ಪರ್ಸನ್ ಮಾತ್ರ ಇವರಿಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡ್ಬೇಕು. ಅದನ್ನೇ ಇಲ್ಲಿ ಕಾವ್ಯ ಅವ್ರು ಹೇಳಿದ್ದು. ಅವ್ರಿಗೆ ಮಾತ್ರ ಮರ್ಯಾದೆ ಇದೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡವ್ರಿಗೆ, ನಮ್ಗೆ ಯಾರಿಗೂ ಕೂಡ ಇಲ್ಲಿ ಮರ್ಯಾದೆನೇ ಇಲ್ವಾ ಅಂತ ಬಿಟ್ಟು. ಇಲ್ಲಿ ಅಶ್ವಿನಿ ಗೌಡರು ಇನ್ನೊಂದು ಮಾತು ಹೇಳ್ತಾರೆ, ಇಲ್ಲಿ ಕಾವ್ಯ ಆಗಿರ್ಬೋದು, ಇಲ್ಲ ಅಂತಂದ್ರೆ ರಘು ಅವರಾಗಿರ್ಬೋದು, ಇಲ್ಲ ಗಿಲ್ಲಿಯವರಾಗಿರ್ಬೋದು, ಬೇಕು ಬೇಕು ಅಂತಾನೆ ನನಗೆ ಏಕವಚನದಲ್ಲಿ ಮಾತಾಡ್ತಾರೆ. ಏನಕ್ಕೆ ಅಂದ್ರೆ ನಾನು ಟ್ರಿಗರ್ ಆಗ್ಬಿಡ್ತೀನಲ್ವಾ, ಅದಕ್ಕೋಸ್ಕರ ಇಲ್ಲಿ ಇವರೆಲ್ಲ ಕೂಡ ಒಂಥರ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಇವರೇ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬೇಡದೇ ಇರೋ ಕಂಟೆಂಟ್ನ ಹುಡುಕೊಂಡು ಹೋಗಿ ಈ ರೀತಿ ಅವರ ಒಂದು ಹಳ್ಳನ ಅವರೇ ತೋಡ್ಕೊಂತಿದ್ದಾರೆ ಅಂತ ಕೂಡ ಅದರಲ್ಲಿ ನೀಟಾಗಿ ಗೊತ್ತಾಗ್ತದೆ. ಗಿಲ್ಲಿ ನಟ ಅವರು ಕೂಡ ತುಂಬಾ ಚೆನ್ನಾಗಿ ಅಶ್ವಿನಿ ಗೌಡ ಅವ್ರನ್ನ ಇಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಒಂದು ವಿಚಾರ ಚರ್ಚೆ ಆಗ್ಬೇಕಾದ್ರೆ ಅಶ್ವಿನಿ ಗೌಡ ಅವರು ಏನ್ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಗಿಲ್ಲಿ ನಟ ಅವ್ರು ಮಾಡಿ ತೋರಿಸಿದ್ರು. ಪರ್ಫೆಕ್ಟ್ ಆಗಿ 100% ಇಲ್ಲ ಅಂತಂದ್ರು 90% ಇವ್ರು ಇದೇ ರೀತಿಯಾಗಿ ಇಲ್ಲಿ ಗಿಲ್ಲಿಯವ್ರು ಹೇಗ್ ಮಾಡಿ ತೋರಿಸಿದ್ರು ಅದೇ ರೀತಿಯಲ್ಲಿ ಹೇಳ್ತಾರೆ. ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕಂತಂದ್ರೆ ಇಲ್ಲ, ಆ ಒಂದು ಮೂಮೆಂಟ್ ಅಲ್ಲಿ ನಾನು ಮಾತಾಡ್ಬಿಟ್ಟೆ, ಯಾಕಂತಂದ್ರೆ ಇಲ್ಲಿ ಜನಗಳ ಒಂದು ಒಪಿನಿಯನ್, ನಾನು ಇಲ್ಲಿ ಇರ್ಬೇಕಾ ಬೇಡವಾ ಅಂತ ಅಂದ್ಬಿಟ್ಟು ನಾನು ತೀರ್ಮಾನ ಮಾಡೋಕ್ಕಾಗಲ್ಲ, ಇಲ್ಲಿ ಜನಗಳ ತೀರ್ಮಾನನೇ ಅಂತಿಮ ನಿರ್ಧಾರ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾತಾಡ್ತಾರೆ ಅಂದ್ಬಿಟ್ಟು ಗಿಲ್ಲಿ ನಟ ಅವರು ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು ಅವ್ರು ಹೇಳಿದ್ದು. ಇದೇ ರೀತಿ ಅವರು ನಿಜವಾಗ್ಲೂ ಹೇಳ್ತಾರೆ. ಬಾಕ್ಲು ಓಪನ್ ಮಾಡಿದ್ರು ಕೂಡ ಅವ್ರು ಹೋಗಲ್ಲ ಬಿಡಿ. ಈ ಒಂದು ಜಗಳ ನಡೆದಾದ್ಮೇಲೆ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ, ಯಾಕೆ ಬಿಗ್ ಬಾಸ್ ಡೋರ್ ಓಪನ್ ಮಾಡಲಿಲ್ಲ, ಡೋರ್ ಓಪನ್ ಮಾಡಿ ಹೋಗಿದ್ರೆ ತುಂಬಾನೇ ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ 90% ಜನಗಳಿಗೆ ಅವ್ರು ಯಾಕೆ ಬಿಗ್ ಬಾಸ್ ಮನೆಯಿಂದ ಇನ್ನೂ ಹೋಗಿಲ್ಲ ಅಂತ ಅಂದ್ಬಿಟ್ಟು ಅನ್ಸಿದೆ. ಡೋರ್ ಓಪನ್ ಮಾಡಿ ಅವ್ರನ್ನ ಕಳ್ಸಿದ್ರೇನೆ ಚೆನ್ನಾಗಿರೋದು. ಯಾಕಂತಂದ್ರೆ ಯಾವನೋ ಏನೋ ಇದ್ ರೀತಿ ಕೈ ಸನ್ನೆ ಹೀಗೆ ಮಾಡೋದಿರ್ಬೋದು, ಬಾಯಲ್ಲಿ ಏನ್ ಇಟ್ಕೊಂಡಿದೆ ಅಂತ ಕೈ ಹೀಗೆ ಮಾಡೋದು, ಇಲ್ಲ ಯಾವುದು ಅದರಲ್ಲೂ ಕೂಡ ಇವರೇ ಬೈದು ರಘು ಅವ್ರ ಕ್ಷಮೆ ಕೇಳಲೇಬೇಕು ಅಂತ ಅಂದ್ಬಿಟ್ಟು ಹಠ ಹಿಡಿದು ಕೂತಿದ್ದಾರೆ.